ತುಮಕೂರು ಜಿಲ್ಲಾ ಮಾಹಿತಿ ಅಧಿಕಾರಿಗಳು ಕ್ರೈಸ್ ಆಗಿರುವಂತಹ ಶ್ರೀನಿವಾಸ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಎರಡು ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಮತಕ್ಕೆ ಮಕ್ಕಳೇ ನೀವು ಪರ್ಮಿಷನ್ ಕೊಟ್ಟರೆ ಮಾತಾಡ್ತೀನಪ್ಪ, ಯಾಕಂದರೆ ಶಿಸ್ತು ಅಂತಕ್ಕಂಥದ್ದು ಭಾಳ ಮುಖ್ಯತೆ. ನೀವು ಪರ್ಮಿಷನ್ ಕೊಟ್ಟರೆ ಮಾತಾಡ್ತೀನಿ, ಯಾಕಂದರೆ ನಿಮ್ಮ ಜೀವನಕ್ಕೆ ನಾನು ಮಾತಾಡೋದು ಭಾಳ ಪೂರಕವಾಗಿರುತ್ತೆ. ಮಾತಾಡ್ಬೋದಾ? ಹೆಚ್ಚಿಗೆ ಮಾತಾಡಲ್ಲ, 5 ನಿಮಿಷ ಮಾತಾಡ್ತೀನಿ, ಟೈಮ್ ನೋಡ್ಕೊಳ್ಳಿ. ಓಕೆ. ಅಂಬೇಡ್ಕರ ನುಡಿಯಂತೆ ಸಕಲ ಸಮಸ್ಯೆಗಳಿಗೂ ಶಿಕ್ಷಣವೇ ಸಂಜೀವಿನಿ. ನೀವೇನು ಓದ್ತಿದ್ದೀರೋ ಶಿಕ್ಷಣ ಅಂದರೆ, ಇವತ್ತು ಶಿಕ್ಷಣ ಇದ್ದರೆ ಅವನು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು. ಅದಕ್ಕೆ ನಾನು ಬಂದಾಗ ಇಲ್ಲಿ ಫಸ್ಟು ಈ ಗೋಡೆಗಳನ್ನೆಲ್ಲ ನೋಡಿದೆ. ಇಲ್ಲಿ ಬಂದಾಗ ಈ ಕ್ಯಾಂಪಸ್ಸು ಮತ್ತೊಂದು ಎಲ್ಲ ಕಡೆ ನೋಡಿದೆ, ಆಯಿತಾ. ಅಲ್ಲಿ ಒಂದು ಕೋಟ್ ಬರೆದಿತ್ತು. ಕೋಟ್ ಅಂದರೆ ಏನಪ್ಪ ಅಂತ, ವಾಣಿಗಳು ಅಂತ ಕರಿತೀವಿ. ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನೋಡಿದೆ, ಸಕಲ ಸಮಸ್ಯೆಗಳಿಗೂ ಶಿಕ್ಷಣವೇ ಸಂಜೀವಿನಿ ಅಂತ. ಭಾಳ ನನಗಿಷ್ಟ ಆಯಿತು. ಅವನು ಮೂಲತಃ ಹುಟ್ಟಿನಿಂದ ಬಡತನ ಇರ್ಬೋದು, ಆದರೆ ಶಿಕ್ಷಣವನ್ನು ಪಡ್ಕೊಂಡ್ರೆ ಅವನು ಯಾವ ಮಟ್ಟಕ್ಕೆ ಬೇಕಾದರೂ ಬೆಳಿಬೋದು ಅಂತ ನನಗೆ ಅರ್ಥ ಆಯಿತು. ಓಕೆ, ಪ್ರಾರಂಭ ಮಾಡ್ತೀನಿ ನನ್ನ ಭಾಷಣವನ್ನು. ನನ್ನ ಪ್ರೀತಿಯಿಂದ ಕರೆಸಿ, ಅಂದರೆ ನಾನು ಪಾಗೋಡದಿಂದ ಬಂದಿದ್ದೀನಿ, ಪ್ರೀತಿಯಿಂದ ಕರೆಸಿ ಈ ಒಂದು ಆರೈಕೆ ಮಾಡಿದಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಪ್ರೀತಿಯ ಸ್ನೇಹಿ ಜೀವಿಗಳಂತಲೇ ಕರಿಬೋದು, ಆಯಿತಾ. ಸದಾ ಉತ್ಸಾಹಿಗಳಂತಲೇ ಕರಿಬೋದು, ಆಯಿತಾ. ಯಾಕಂದರೆ ಇದೆಲ್ಲ ನೋಡಿದ್ರೆ ನಮಗೆಲ್ಲ ಅರ್ಥ ಆಗ್ತೈತೆ. ಅವ್ರು ಯಾರೂ ಬೇರೆ ಅಲ್ಲ, ಡಾಕ್ಟರ್ ಧನಂಜಯ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ, ಆಯಿತಾ. ಯಾಕಪ್ಪ ಅಂದರೆ ನಾನು ಮಧುಗಿರಿ ತಾಲೂಕಿನವನೇ, ಚಿನ್ನನಹಳ್ಳಿ ಅಂತ ನನ್ನ ಗ್ರಾಮ, ಆಯಿತಾ. ನಾನು ಇರೋದು ಪಾಗೋಡದಲ್ಲಿ. ಈ ಸಂಸ್ಥೆಗೆ ಸೇರಿ 15 ವರ್ಷ ಆಯಿತು. ಈ ಸಂಸ್ಥೆಗೆ 15 ವರ್ಷ ಆಯಿತು. ಎಲ್ಲ ಕಡೆ ನೋಡಿ ಬಂದೀನಿ, ಎಲ್ಲ ಸ್ಕೂಲ್ಸು ಮತ್ತೊಂದು ಎಲ್ಲ ಕಡೆ ನೋಡಿದ್ದೀನಿ. ನನಗೆ ಇಲ್ಲಿ ಭಾಳ ಒಂದಷ್ಟು ಇಂಪ್ರೆಸ್ ಆಯಿತು. ಯಾಕಂದರೆ ಮಗುವಿಗೆ ಫಸ್ಟು ಇಂಪ್ರೆಸ್ ಆಗೋದು ಯಾವುದಪ್ಪ ಅಂದರೆ ಅಲ್ಲಿನ ಎನ್ವಿರಾನ್ಮೆಂಟ್, ಅವನಿಗೆ ಪೂರಕವಾಗುತ್ತೆ. ಪರಿಸರ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗೆಲ್ಲ ನೀವು ಎಲ್ಲ ಕಾನ್ವೆಂಟುಗಳೆಲ್ಲ ಹೋದಾಗ ಫಸ್ಟು ಏನು ಮಾಡ್ತಾರೆ, ಅಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ, ಫಸ್ಟ್ಗೆ ಬಂದಿದ ತಕ್ಷಣ ಸ್ಮೈಲ್ ಕೊಡ್ತಾರೆ. ಅದು ಏನಪ್ಪ ಅಂದರೆ ಮಗುವಿಗೆ ಕಲಿಯೋಕ್ಕೆ ವಾತಾವರಣ ಪೂರಕವಾಗಿರ್ತೈತೆ. ಅದು ನನಗೆ ಭಾಳ ಇಷ್ಟ ಆಯಿತು. ಇಲ್ಲಿನ ಮಕ್ಕಳು ನೋಡಿದಾಗ ಅವರಲ್ಲಿ ಭಾಳ ಒಂದಷ್ಟು ಖುಷಿ ಸಂತೋಷನೇ ಇತ್ತು. ಏನಪ್ಪ ಅಂದರೆ ಈ ವರ್ಷದ 2025-26ನೇ ಸಾಲಿನ ಈ ಒಂದು ಅಂತಿಮ ಘಟ್ಟನೆ ಅಂತ ಹೇಳ್ಬೋದು ಶಾಲಾ ವಾರ್ಷಿಕೋತ್ಸವ. ಈ ಶಾಲಾ ವಾರ್ಷಿಕೋತ್ಸವ ಅಂದರೆ ಇದು 2 ಶಾಲೆಯಿಂದನೂ ನಡೀತಿದೆ. ಒಂದು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಎಲ್ಕೂರು, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಕೊಡಿಗೇನಹಳ್ಳಿ ಸಂಯುಕ್ತಾಶ್ರಯದಲ್ಲಿ ವಿಜೃಂಭಣೆಯಿಂದ ನಡೀತಿದೆ. ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಪೋಷಕರು ಬಂದಿದ್ದಾರೆ. ಯಾಕಂದರೆ ಅವರ ಒಂದು ಮಕ್ಕಳ ಒಂದು ಏನಪ್ಪ ಅಂತ ಕರಿತೀವಿ ಅಂದರೆ ಪ್ರತಿಭೆ ಅಂತ ಕರಿತೀವಿ, ಆಯಿತಾ. ಪ್ರತಿಭೆಯನ್ನು ನೋಡಲು ಕಣ್ತುಂಬಿಕೊಳ್ಳಲು ಬಂದಿದ್ದಾರೆ. ಪೋಷಕರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ, ಆಯಿತಾ. ಮಕ್ಕಳೇ, ನಾನು ಯಾಕೆ ಶಿಕ್ಷಣ ಅಂತ ಹೇಳಿದ್ರಂದರೆ, ಇವತ್ತು ಹಾಲು ಕುಡ್ದವನು ಅಂದರೆ ಶಿಕ್ಷಣವನ್ನು ಓದ್ದವನು ಅವನು ಗರ್ಜಿಸಲೇಬೇಕು. ಹಾಗಾಗಿ ಮಕ್ಕಳೇ, ಓದಿದ್ರೆ ನೀವು ಧನಂಜಯ್ ಸರ್ ಅಂಥದ್ದು ಆಗ್ಬೋದಪ್ಪ. ಹಾಗೆ ನೀವು ಸಂಸ್ಥೆಗೆ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸ್ಬೋದು. ಅದರ ಜೊತೆಗೆ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೋದಪ್ಪ. ಯಾಕಂದರೆ ಫಸ್ಟು ತಮಗೆ ಬೆಸ್ಟಾದಷ್ಟು ಕಷ್ಟ ಹೊಂದಿದ್ದರೂ ಸಹ, ಆಯಿತಾ, ಪ್ರೀತಿ ತೋರಿಸುವ 2 ಹೃದಯಗಳಂದರೆ ತಂದೆ ತಾಯಿ. ಹಂಗಾಗಿ ಮಕ್ಕಳೇ, ಅವ್ರಿಗೇನೇ ಕಷ್ಟ ಇರಲಿ, ನೀವು ಏನೂ ಕೇಳ್ದಿದ್ದು ಇಲ್ಲ ಅನ್ನಲ್ಲ. ಹಂಗಾಗಿ ಅವರ ಒಂದು ಏನು ಕನಸಿರುತ್ತೋ ನೀವು ಅದನ್ನು ನನಸು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದೆರಡು ಸ್ಟೋರಿ ಹೇಳ್ತೀನಿ. ಕೇರಳ, ನೀವೆಲ್ಲ ಕೇರಳ ಕೇಳಿದ್ದೀರಾ? ಎಲ್ಲಿ ಅಮೇರಿಕಾದಲ್ಲಿ ಬರುತ್ತಾ? ಎಲ್ಲಿ ಭಾರತದಲ್ಲಿ ಕೇರಳ ಅಂತಕ್ಕಂಥದ್ದು ರಾಜ್ಯ. ಅಲ್ಲಿ ಒಂದು ಪುಟ್ಟ ಗ್ರಾಮ ಇತ್ತು. ಪಾಪ ಭಾಳ ಬಡತನ ಹುಡುಗ. ಬಡತನ ಅಂದರೆ ಅಷ್ಟಿಷ್ಟು ಬಡತನ ಅಲ್ಲ, ಬಡತನದಿಂದನೇ ಬಂದಿರತಕ್ಕಂಥ ಹುಡುಗ. ಅವನು ಶಾಲೆಗೆ ಹೋಗ್ಬೇಕಿತ್ತು. ಶಾಲೆಗೆ ಅಂದರೆ ನಿಮ್ಮ ಥರನೇ ಪಕ್ಕದಾಗೆ ಅಕಾಡೆಮಿಕ್ ಬ್ಲಾಕ್ ಇರುತ್ತೆ, ಆಯಿತಾ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇರುತ್ತೆ, ಡಾರ್ಮೆಟ್ರಿ ಇರುತ್ತೆ. ಆ ಥರ ಅಲ್ಲ. ಆ ಹುಡುಗ ಡೈಲಿ 3 ಕಿಲೋಮೀಟ್ರ್ ಅಷ್ಟು ನಡಿಬೇಕಿತ್ತು. ಒಂದು ಪುಟ್ಟ ಹಳ್ಳಿ, ಆಯಿತಾ. ನಡಿಬೇಕಾದ್ರೆ ಆ ಮಗುಗೆ ತಂದೆ ಇರಲಿಲ್ಲ. ನೋಡ್ರಿ, ತಂದೆ ಇರಲಿಲ್ಲ,
ತಾಯಿ ಅನಾರೋಗ್ಯ ಪೀಡಿತ. ಅನಾರೋಗ್ಯ ಅಂದರೆ ಆಯಿತಾ ದೀರ್ಘಕಾಲ ಆರೋಗ್ಯ ಸಮಸ್ಯೆ. ತಾನೇ ಆರೈಕೆ ಮಾಡಬೇಕಿತ್ತು. ಕ್ಲಾಸಿಗೆ ಬರ್ತಿದ್ದ. ಫಸ್ಟ್ ಪೀರಿಯಡು ಏನಪ್ಪ ಅಂದರೆ ಅಲ್ಲಿ ಮ್ಯಾಥ್ಸ್ ಟೀಚರ್ ಆಯಿತಾ ಭಾಳ ಸ್ಟ್ರಿಕ್ಟು. ಪಾಪ ಅದೆಲ್ಲ ತನ್ನ ತಾಯಿಗೆ ಊಟ ಮಾಡಿ ಬಡಿಸಿ ತಿನ್ನಿಸಿ ಬರೋಷ್ಟರಲ್ಲಿ ಲೇಟ್ ಆಗ್ತಿತ್ತು, ಒಂದು ಅರ್ಧ ಗಂಟೆ ಆಯಿತಾ. ಅಲ್ಲಿ ಮ್ಯಾಥ್ಸ್ ಟೀಚರ್ ಇರ್ತಾರೆ ಆಯಿತಾ. ಅವನ ಅರ್ಧ ಗಂಟೆ ಲೇಟಾಗಿ ಬಂದು ಅರ್ಧ ಗಂಟೆ ತಾಸು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಆ ಹುಡುಗನ್ನ ಹೊರಗಡೆ ಹಾಕ್ತಾರೆ. ನೀವು ಆಗಿದ್ರೆ ಫಿಲಮ್ಗೆ ಹೋಗ್ಬಿಡ್ತಿದ್ವಿ. ಆದರೆ ಆ ಹುಡುಗ ಕಿಟಕಿಯಲ್ಲೇ ನಿಂತ್ಕೊಂಡ ಪಾಠ ಕೇಳೋಕ್ಕೆ ಆಯಿತಾ. ಪಾಠ ಎಲ್ಲ ಮುಗೀತು, 1 ಅವರ್ 45-50 ನಿಮಿಷ ಪಾಠ ಮಾಡಿದ್ರು. ಆ ಹುಡುಗನ್ನ ಕರೆದ್ರು, ಬಾರೋ ಮಗು ಏನು ಬರ್ದಿದ್ಯಾ ಅಂತ ನೋಡಿದಾಗ ಅಲ್ಲಿ ಒಳಗಡೆ ಕೂತಿರ್ತಾರಲ್ಲ ಮಕ್ಕಳು, ಅವ್ರಿಗಿನ ಹೆಚ್ಚಿಗೆ ಚೆನ್ನಾಗಿ ಆ ಮಗು ಬರ್ಕೊಂಡಿದ್ನಂತೆ. ಆಗ ಕೇಳಿದ್ನಂತೆ, ಏನಪ್ಪ ಇಷ್ಟೆಲ್ಲ ಚೆನ್ನಾಗಿ ಓದ್ತೀಯಾ, ಏನು ನಿನ್ನ ಸಮಸ್ಯೆ ಅಂದಾಗ, ಸರ್ ನಾನು ಆಯಿತಾ ನಮ್ಮ ತಂದೆ ಇಲ್ಲ ಸರ್, ನಮ್ಮ ತಾಯಿ ಅನಾರೋಗ್ಯ ಸರ್, ನಾವು ಹಳ್ಳಿಯಿಂದ ಒಂದು ದೂರ ಹೋಗ್ಬೇಕು, ಅಸ್ಪೃಶ್ಯತರು ಸಹ ನಮ್ಮನ್ನು ಯಾರು ಮುಟ್ಟಿಸ್ಕೊಳ್ಳೋದೇ ಇಲ್ಲ ಸರ್. ನಾನು ದೂರ ಹೋಗ್ಬಿಟ್ಟು ಅಲ್ಲಿಂದ ಬಾವಿಯಿಂದ ನೀರು ತಂದು ಆಯಿತಾ ಊಟ ಮಾಡಿ ಎಲ್ಲ ಬಡಿಸಿ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದಾಗ ಆ ಮೇಡಮ್ ಅವ್ರು ಸರ್ ಹೇಳಿದ್ರಂತೆ, ನೋಡಪ್ಪ ಇನ್ಮೇಲೆ ಡೈಲಿ ನೀನು ಸಂಜೆ ಅರ್ಧ ಗಂಟೆ ಲೇಟಾಗಿ ಹೋಗು, ನಾನು ನಿನಗೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಕಲಿಸಿದಾಗ ಮುಂದೆ ಆ ವ್ಯಕ್ತಿ ಕೆ ಆರ್ ನಾರಾಯಣನ್, ನೀವೆಲ್ಲ ಕೇಳಿರ್ಬೋದು, ಭಾರತದ ರಾಷ್ಟ್ರಪತಿ KR ನಾರಾಯಣನ್ ಅಂತ ಬಡತನದಲ್ಲಿ ಬೇಗಿ ಬಂದಿರ್ತಕ್ಕಂಥ KR ನಾರಾಯಣನ್ ಆಯಿತಾ ನಮಗೆ ಹೋಲಿಸ್ಕೊಂಡ್ರೆ ಆಯಿತಾ ನಾವು ಎಷ್ಟು ಶ್ರೀಮಂತ ಅಂದರೆ ಸುಖದಲ್ಲಿ ವಾಲ್ತಿದ್ದೀವಿ. ಒಂದಷ್ಟು ನನಗೆ ನೆನಪಾಗ್ತೈತೆ, ಇದೆಲ್ಲ ಫೆಸಿಲಿಟೀಸ್ ಕೊಟ್ಟಾಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಎಲ್ಲೋ ತಮ್ಮ ಬಡತನ ಕಷ್ಟ ಅಂತಕ್ಕಂಥದ್ದು ಮರ್ತೋಗ್ತೈತೆ. ಹಂಗಾಗಿ ತಂದೆ ತಾಯಿಗಳು ನೀವು ಮನೆಗೆ ಬಂದಾಗ ಒಂದಷ್ಟು ಅವ್ರಿಗೆ ಕಷ್ಟಗಳನ್ನ ಹೇಳ್ಬೇಕು. ನೀವೇನು ಕೆಲಸ ಮಾಡ್ತಿದ್ದೀರಾ ಅದನ್ನು ಮಗುಗೆ ಮನವರಿಕೆ ಮಾಡಿಕೊಟ್ಟಾಗ ಮಗು ಬೆಳೆಯೋದಕ್ಕೆ ಇದು ಪೂರಕವಾಗ್ತೈತೆ. ದಯವಿಟ್ಟು ಪೋಷಕರು ಇದನ್ನು ಮನದಲ್ಲಿ ಇಟ್ಕೋಬೇಕು. ಬರೀ ನಾವೇ ಅವ್ರಿಗೆ ಸುಖವನ್ನೇ ಹೇಳ್ಬಾರ್ದು, ನಮ್ಮ ಕಷ್ಟಗಳನ್ನು ಹೇಳಬೇಕು. ಇವತ್ತು ಯಾರು ನಾವೆಲ್ಲ ಇತಿಹಾಸನ ತಿರುವಾಕಿ ನೋಡಿದಾಗ ಯಾರು ಬಡತನದಲ್ಲಿ ಬೇಗಿ ಬಂದಿದ್ದಾರೋ ಅವರೇ ಇತಿಹಾಸನ ಸೃಷ್ಟಿ ಮಾಡಿರೋರು. ಹಂಗಾಗಿ ಪೋಷಕರೇ ಆಯಿತಾ, ನೀವೆಲ್ಲ ಮಕ್ಕಳು ಬಂದಾಗ ಮನೆಗೆ ದಯವಿಟ್ಟು ಮೊಬೈಲು TV ಕೊಡೋ ಬದಲು ಫಸ್ಟು ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ನಿಮ್ಮ ಕಷ್ಟಗಳು, ನೋಡಪ್ಪ ನಾನು ಈ ಥರ ಇದ್ದೆ, ನಿನಗಾದ್ರೂ ನೋಡು ಇದೆಲ್ಲ ಎಷ್ಟು ಬಿಲ್ಡಿಂಗ್ ಇದೆ, ಎಲ್ಲ ಬುಕ್ಸು ನೋಟ್ಬುಕ್ಕು ಎಲ್ಲ ಕೊಡ್ತಾರೆ, ನಾವು ಓದ್ಬೇಕಾದ್ರೆ ಏನಿರಲಿಲ್ಲಪ್ಪ, ಒಂದು ನಿಕ್ಕರಿತ್ತು ಅಷ್ಟೇ ನನಗೆ ಹಾಕ್ಕೊಳ್ಳೋಕ್ಕೆ, ನಿಮ್ಗೆ ಇಷ್ಟೆಲ್ಲ ಸೌಲಭ್ಯಗಳಿದ್ದಾವೆ ಅಂತ ನೀವು ಪೋಷಕರು ದಯವಿಟ್ಟು ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟಾಗ ಮಗು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನಿಮಗೆ ಈ ಮಗು ಯಾರಪ್ಪ ಅಂದರೆ ತಮಿಳ್ನಾಡಿನ ರಾಮೇಶ್ವರಂ ಅಂತ ಕೇಳಿದ್ದೀರಾ ಮಕ್ಕಳೇ? ರಾಮೇಶ್ವರಂ ಅಂತ ಕೇಳಿದ್ದೀರಾ? ಅಲ್ಲಿ ಒಂದು ದಂಡೆ, ರಾಮೇಶ್ವರಂ ಅಂದರೆ ಸಮುದ್ರನಪ್ಪ. ಅಲ್ಲೇನು ವ್ಯವಸ್ಥೆ ಇರಲಿಲ್ಲ, ನಿಮ್ಮ ಥರ ಡೆಸ್ಕ್ ಇರಲಿಲ್ಲ, ಪ್ರೊಜೆಕ್ಟ್ರ್ ಇರಲಿಲ್ಲ, TV ಇರಲಿಲ್ಲ, ಏನೂ ಇರಲಿಲ್ಲ. ಸಮುದ್ರದ ದಂಡೆ ಅಂದ್ರೆ ಏನಪ್ಪ, ಮರಳಿರ್ತೈತೆ. ಅಂಥ ಕಡೆ ಒಬ್ಬ ಹುಡುಗ ಇದ್ದ ಆಯಿತಾ. ಮಾಸ್ಟ್ರು ಪಾಠ ಮಾಡ್ತಿದ್ರಂತೆ ಆಯಿತಾ. ಪಾಠ ಮಾಡಬೇಕಾದ್ರೆ ಪಕ್ಷಿ ಹೆಂಗೆ ಆರ್ತೈತೆ ಅಂತ ಹೇಳ್ಬಿಟ್ಟು ಬೋರ್ಡ್ ಮೇಲೆ ಚಿತ್ರ ಬರೆದು ತೋರಿಸಿದ್ರಂತೆ. ಎಲ್ಲರೂ ಹಿಂಗೆ ದಿಟ್ಟಿಸಿ ನೋಡಿದ್ರಂತೆ ಆಯಿತಾ. ಅವಾಗ ಮಾಸ್ಟ್ರಿಗೆ ಅರ್ಥ ಆಯ್ತಂತೆ, ಓ ನಾನು ಮಾಡಿದ್ದು ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಬರ್ರೋ ಮಕ್ಕಳೇ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋದ್ರಂತೆ. ಸಮುದ್ರ ದಂಡೆ ಅಂದರೆ ಭಾಳ ಪಕ್ಷಿಗಳಿದ್ವಂತೆ. ಅಲ್ಲಿ ಹೇಳಿದ್ರಂತೆ, ನೋಡಪ್ಪ ಪಕ್ಷಿ ಹೆಂಗೆ ಹಾರುತ್ತೆ ಅಂದರೆ ರೆಕ್ಕೆನ ಬಿಚ್ಚಿ ಗಾಳಿನ ಹಿಂದಕ್ಕೆ ತಳ್ಳಿ ಮುಂದೆ ಹಾರುತ್ತೆ ಅಂತ ಹೇಳಿದ್ರಂತೆ. ಎಲ್ಲ ಮಕ್ಕಳು ಖುಷಿಯಾಗಿ ನಗುತ್ತಾ ಹೋದ್ರಂತೆ. ಆದರೆ ಒಬ್ಬ ಹುಡುಗ ಮಾತ್ರ ಹಿಂಗೆ ಇದ್ದಂತೆ. ಏನೋ ಪುಟ್ಟ, ಇನ್ನೂ ನಿನ್ಗೇನಪ್ಪ ಸಮಸ್ಯೆ ಅಂದಾಗ, ಸರ್ ಪಕ್ಷಿಗಳೇನೋ ರೆಕ್ಕೆನ ಹಿಂಗೆ ಬಡಿದು ಮುಂದೆ ಹಾರುತ್ತಲ್ಲ ಸರ್, ಹಿಂಗೆ ಗಾಳಿನ ಸರಿಸಿ, ಆದರೆ ವಿಮಾನ ಮಾತ್ರ ರೆಕ್ಕೆಗಳು ಹಿಂಗೆ ಇರ್ತವೆ, ಬಡಿಯಲ್ಲ ಸರ್ ಅಂದಾಗ ಆಯಿತಾ ಆ ಮಾಸ್ಟ್ರಿಗೆ ಹೇಳಿದ್ರಂತೆ, ನೋಡೋ ಪುಟ ನಾನು ವಿಮಾನ ಅಲ್ಲ, ಇದು ಏರ್ಪೋರ್ಟ್ ಸಮೇತ ನೋಡಿಲ್ಲ, ಆದರೆ ನೀನು ಇವತ್ತು ವಿಮಾನನ ತಯಾರಿಸ್ಬೇಕು, ವಿಮಾನ ಅಂದರೆ ವಿಮಾನದಲ್ಲಿ ನೀನು ಹೋಗ್ಬೇಕು ಅಂದಾಗ ಆ ಮಗುಗೆ ರಾತ್ರಿಯೆಲ್ಲ ವಿಮಾನದ್ದೇ ಕನಸಂತೆ ಆಯಿತಾ. ಎಲ್ಲಿ ಚಿತ್ರ ವಿಮಾನ ನೋಡ್ತಾರಲ್ಲಿ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ತಿದ್ನಂತೆ ಆಯಿತಾ. ಮುಂದೆ ಆ ಹುಡುಗ ಓದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು ಆಯಿತಾ, ಭಾರತದ ರಾಷ್ಟ್ರಪತಿಯಾಗಿ ಆಯಿತಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಸ್ಕೊಂಡ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ ಆಯಿತಾ. ನೋಡ್ರಿ, ಅಬ್ದುಲ್ ಕಲಾಂ
ಆಯಿತಾ. ಅವರು ಬಡತನದಿಂದ ಬೇಗ ಬಂದಿರತಕ್ಕಂಥವ್ರು ಅಂದರೆ ಭಾಳ ಇದ್ದಾವೆ ಆಯಿತಾ. ಸಮಯದ ಅಭಾವ ಇದೆ, ಯಾಕಂದರೆ ಇಲ್ಲಿ ನೀವು ಏನಪ್ಪ ಅಂದರೆ ಶಾಲಾ ವಾರ್ಷಿಕೋತ್ಸವ ಅಂದರೆ ಅವರು ಒಂದು ಪ್ರತಿಭೆ ಏನಪ್ಪ ಅಂದರೆ ಎಲ್ಲ ಡ್ಯಾನ್ಸ್ ಎಲ್ಲ ಇರ್ತೈತೆ. ಹಂಗಾಗಿ ಮತ್ತೆ ಯಾವಾಗಾದ್ರೂ ಸಮಯ ಬಂದಾಗ ನಾನು ಹೇಳ್ತೀನಿ. ನಮ್ಮ ಧನಂಜಯ ಸರ್ ಬಗ್ಗೆ ಒಂದು ಎರಡನ್ನು ಮಾತಾಡಬೇಕು ನಾನು ಆಯಿತಾ. ಅವ್ರ ಜೊತೆ ಭಾಳ ಕೆಲಸ ಮಾಡಿದ್ದೀನಿ, ಯಾವಾಗಲೂ ಫೋನ್ ಮಾಡ್ತಿರ್ತೀನಿ. ಯಾಕಂದರೆ ಏನೇ ಮಾಡಿದ್ರು ಹಂಚ್ಕೊಳ್ಬೇಕು. ಅಂದರೆ ಯಾವುದೇ ಒಂದು ಶಾಲೆ ಹಂಚ್ಕೊಂಡಾಗ ಇಲ್ಲಿ ಇಲ್ದಿರೋದು ನಾವು ಅಲ್ಲಿ ಮಾಡ್ತೀವಿ, ಅಲ್ದಿರೋದು ಇಲ್ಲಿ ಮಾಡ್ತೀವಿ ಆಯಿತಾ. ನಾನು ಬಂದಾಗ ಫಸ್ಟು ಇದೆಲ್ಲ ವಿಸಿಟ್ ಮಾಡಿ ಎಲ್ಲ ಗೋಡೆಗಳನ್ನ ಎಲ್ಲ ನೋಡಿದೆ. ಅಂದರೆ ಮಕ್ಕಳಿಗೆ ಅದೇನಾಗುತ್ತೆ ಅಂದರೆ ಇಂಪ್ರೆಸಿವ್ ಆಗುತ್ತೆ, ಒಂದು ಪಾಸಿಟಿವ್ ಹೋಗುತ್ತೆ ಮೆಸೇಜು ಆಯಿತಾ. ಭಾಳ ನೋಡಿಬಿಟ್ಟು ನನಗೆ ಭಾಳ ಸಂತೋಷ ಆಯಿತು. ಓ, ಇವರ ಒಂದು ಏನಪ್ಪ ಅಂದರೆ ಕೆಲಸ ಇಲ್ಲೇನಿದೆಯೋ ಅವ್ರು ಮಾಡಿರ್ತಕ್ಕಂಥ ಕೆಲಸ ಹೇಳ್ತೈತೆ. ಈ ಒಂದು ಸಂದರ್ಭದಲ್ಲಿ ಆಯಿತಾ ಮಗದೊಮ್ಮೆ ನಮ್ಮ ಡಾಕ್ಟರ್ ಧನಂಜಯ ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಒಂದು ಪುಟ್ಟ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂದು ಶಿಕ್ಷಣದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತಿಳಿಸಿಕೊಟ್ಟಂತಹ ತುಮಕೂರು ಜಿಲ್ಲಾ ಮಾಹಿತಿ ಅಧಿಕಾರಿಗಳು ಆಗಿರುವಂತಹ ಶ್ರೀನಿವಾಸ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಿತ್ತೂರು